ಮೋದಿ ಹೇಳ್ತಿದ್ದಾರೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವ್ರದ್ದು ವಂಶದ ಪಾರಂಪರ್ಯವಾದ ಕಾಂಗ್ರೆಸ್ ಪಕ್ಷ ಇದೆ, ಇದನ್ನ ನಿರ್ನಾಮ ಮಾಡಬೇಕು, ಬುಡಮೂಲ ಕಿತ್ತು ಬಿಸಾಕ್ಬೇಕು. ನಾನು ಕರ್ನಾಟಕ ರಾಜ್ಯದ ಬಿಜೆಪಿ ನಾಯಕರಾದ ಮನೆ ಯಡಿಯೂರಪ್ಪನವ್ರು ಕೇಳ್ತೇನೆ, ನರೇಂದ್ರ ಮೋದಿ ಅಲ್ಲಿ ಒಂದು ಕುಟುಂಬದಿಂದ ಕಿತ್ತು ಬಿಸಾಕ್ಬೇಕು ಅಂತ ಮಾಡಿದ್ರೆ ನೀವೇನ್ ಮಾಡ್ತಿದ್ದೀರಿ? ನೀವು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ನಿಮ್ಮ ಒಬ್ಬ ಮಗ MP, ಇನ್ನೊಬ್ಬ ಮಗ MLA, ಅವನೇ ರಾಜ್ಯಾಧ್ಯಕ್ಷ, ಬೇರೆ ಯಾರು ಇಲ್ವಾ? ಅಪ್ಪ ಮಕ್ಕಳ ಕೈಯಲ್ಲಿ ಈ ಭಾರತೀಯ ಜನತಾ ಪಾರ್ಟಿ ಸಿಕ್ಕು ಒದ್ದಾಡ್ತಿದೆಯಲ್ಲ, ಇದನ್ನ ಸರಿ ಮಾಡಬೇಕು ಅಂತಲೇ ಈ ಚುನಾವಣೆನ ಸ್ಪರ್ಧೆ ಮಾಡ್ತಾ ಇರೋದು. ಅನೇಕರು ಹೇಳ್ತಾರೆ, ಅಣ್ಣ ನಿಮ್ಗೆ ಅನ್ಯಾಯ ಆಗಿದೆ. ಕಾಂಗ್ರೆಸ್ನವರು ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ, ಹಳ್ಳಿಗೆ ಹೋದ್ರೆ ಕಾಂಗ್ರೆಸ್ಸಿನ ವ್ಯಕ್ತಿಗಳು ಹೇಳ್ತಾರೆ, ಸರ್ ನಿಮ್ಗೆ ಅನ್ಯಾಯ ಆಗಿದೆ, ನೀವು ಹಿಂದುತ್ವದ ಪರವಾಗಿದ್ದೀರಿ, ಅಪ್ಪ ಮಕ್ಕಳ ಕೈ ಪಾರ್ಟಿ ಇದೆ, ನಾವೆಲ್ಲರೂ ಕೂಡ ನಿಮ್ಗೆ ವೋಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ಸಿನ ವ್ಯಕ್ತಿಗಳು ಹೇಳ್ತಿರ್ಬೇಕಾರೆ, ಸ್ವಂತ ತಾಯಂದ್ರಂತೆ, ಸ್ವಂತ ಅಣ್ಣ ತಮ್ಮಂದ್ರಂತೆ ನೀವು ಬಂದಿದ್ದೀರಲ್ಲ, ಬರೀ ನಿಮ್ ವೋಟ್ ಕೊಟ್ರೆ ಸಾಕಾಗಲ್ಲ. ನಿಮ್ ವೋಟ್ ಕೊಡೋದಕ್ಕೋಸ್ಕರ ನಾನು ಇಲ್ಲಿ ಕರೆದಿಲ್ಲ, ನಾನ್ ಕರೆದಿರೋದು ಪ್ರತಿ ಬೂತ್ ಇಂದ ನೀವು ಬಂದಿದ್ದೀರಿ. ನಿಮ್ಮ ಬೂತ್ ಓಪನ್ ಮಾಡಿದಾಗ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ರಾಘವೇಂದ್ರ ಇರ್ಬೋದು, ಅವರಿಬ್ಬರಿಗಿಂತ ಜಾಸ್ತಿ ಈಶ್ವರಪ್ಪನ ಓಟ್ ಬರಬೇಕು. ಮಾಡ್ತೀರಾ? 19ನೇ ತಾರೀಕು ನಿನ್ನ ಚುನಾವಣಾ ಚಿಹ್ನೆ ಗೊತ್ತಾಗತ್ತೆ. ಎಲ್ರು ಹೇಳ್ತಾರೆ ಈಶ್ವರಪ್ಪ ಅಂದ್ರೆ ಬಿಜೆಪಿ ಅಂದ್ರೆ ಕಮಲ. ಮತ್ತೆ ನೀವೆಲ್ಲರೂ ಕೂಡ ಅಪ್ಪಿತಪ್ಪಿ ಕಮಲಕ್ಕೆ ಓಟ್ ಹಾಕ್ಬಿಟ್ಟಿರ. ಈಶ್ವರಪ್ಪ ಬಿಜೆಪಿ ನಿಜ, ರಕ್ತದ ಕಣನು ಬಿಜೆಪಿನೇ. ಸಾಯೋ ತನಕ ನರೇಂದ್ರ ಮೋದಿ ಜೊತೆಗೆ ಇದ್ದೇ ಇರ್ತೇನೆ, ಇದು ಯಾರು ತಪ್ಸಕ್ಕಾಗಲ್ಲ.